ಅನಿಲ್ ಮತ್ತು ಮಧುರ ಪರಿಪೂರ್ಣ ದಂಪತಿಯಾಗಿದ್ದರು. ಅವರ ಮಗು ರೋಹಿತ್ ಅವರ ಜಗತ್ತಾಗಿದ್ದ. ಆದರೆ ಜೀವನದ ಒತ್ತಡಗಳು, ಆರ್ಥಿಕ ತೊಂದರೆಗಳು ನಿರಂತರವಾಗಿ ಅವರ ದಾಂಪತ್ಯ ಜೀವನದಲ್ಲಿ ಜಗಳ ಉಂಟು ಮಾಡಿತು. ಅವರಿಬ್ಬರ ನಡುವೆ ದೂರವನ್ನು ಸೃಷ್ಟಿಸಿತು. ಕೊನೆಗೆ ಅವರಿಗೆ ವಿಚ್ಛೇದನವಾಯಿತು. ಆದರೆ ರೋಹಿತ್ ಬಲಿಪಶು ಆದ. ಆತನ ತಪ್ಪು ಏನೂ ಇಲ್ಲದಿದ್ದರೂ ಈ ವಿಚ್ಛೇದನಕ್ಕೆ ಬಲಿಯಾಗಿದ್ದು ರೋಹಿತ್. ಆತ ತಾಯಿ ಮತ್ತು ತಂದೆ ಇಬ್ಬರ ಪ್ರೀತಿಗೆ ಹಾತೊರೆಯುತ್ತಿದ್ದ. ತಾಯಿ ಅವನಿಗೆ ಏನೇ ಮಾಡಿದರೂ ತಂದೆಯ ಸಾನ್ನಿಧ್ಯವಿಲ್ಲದ ಜೀವನ ಅರ್ಥಹೀನವೆನಿಸತೊಡಗಿತು. ಈ ಕಡೆ ತಂದೆಯಲ್ಲೂ ಕೂಡ ಅದೇ ಅಳುಕು. ಮಗನ ಪ್ರೀತಿ ಇಲ್ಲದೆ ಏಕಾಂತ ಜೀವನ ಬೇಜಾರಾಗಿ ಹೋಗಿತ್ತು. ತಂದೆಗೂ ಕೂಡ ಮಗನ ನೆನಪು ಕಾಡತೊಡಗಿತು. ಹೀಗೆ ನಡೆಯುವಾಗ ಒಂದು ದಿನ ರೋಹಿತ್ ಜ್ವರದಿಂದ ನರಳುತ್ತಿದ್ದ. ಇದಕ್ಕೆಲ್ಲ ಕಾರಣ ಏನೆಂದು ಮಧುರಾಳಿಗೆ ಗೊತ್ತಿತ್ತು. ಮಧುರ ತಕ್ಷಣ ಅವನ ತಂದೆಗೆ ಕರೆ ಮಾಡಿದಳು. ನಿಮ್ಮ ಮಗನಿಗೆ ಈಗ ಬೇಕಾಗಿರುವುದು ಮೆಡಿಸನ್ಸ್ ಅಲ್ಲ, ನಿಮ್ಮ ಪ್ರೀತಿ. ಈ ಮಾತು ಅನಿಲ್ನ ಹೃದಯಕ್ಕೆ ತಟ್ಟಿತು. ಆತ ತಕ್ಷಣದಲ್ಲೇ ತನ್ನ ಮಗನನ್ನು ನೋಡಲು ಓಡಿ ಬಂದ. ಅದೇ ಮೊದಲ ಬಾರಿಗೆ. ವರ್ಷಗಳ ನಂತರ ಅನಿಲ್ ಮತ್ತು ಮಧುರ ಒಬ್ಬರನ್ನೊಬ್ಬರು ನೋಡುತ್ತಾ ದೃಷ್ಟಿ ಬದಲಾಯಿಸಿದರು. ಜಗಳ, ಕೋಪ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಮಗನ ಕಣ್ಣಲ್ಲಿ ಸಂತೋಷವನ್ನು ಇಬ್ಬರು ಗಮನಿಸಿದರು. ಆ ದಿನದ ಬಳಿಕ ಅನಿಲ್ ಮತ್ತು ಮಧುರ ತಮ್ಮ ಮಗನ ಸಂತೋಷಕ್ಕಾಗಿ ಮತ್ತೆ ಮತ್ತೆ ಭೇಟಿಯಾಗಲು ಪ್ರಾರಂಭಿಸಿದರು. ಮೊದಲಿಗೆ ಸ್ನೇಹಿತರಾದರು. ನಂತರ ದಿನ ಕಳೆಯುತ್ತಾ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಹಾದಿಯಲ್ಲಿ ಇಬ್ಬರು ನಡೆದು ಹೋದರು. ಕೆಲವು ತಿಂಗಳುಗಳ ನಂತರ ನಾವು ಮತ್ತೆ ಒಂದಾಗಿ ಬಾಳಬಹುದೇ ಎಂಬ ಪ್ರಶ್ನೆ ಅವರಿಬ್ಬರ ಮನಸ್ಸಿನಲ್ಲಿ ಮೂಡಿತು. ಒಂದು ದಿನ ಅನಿಲ್ ಮಧುರಾಳಿಗೆ ಕೇಳಿದ, ನಾವಿಬ್ಬರು ಮತ್ತೆ ಮದುವೆ ಆಗೋಣವೇ? ಈ ಪ್ರಶ್ನೆಗೆ ಮಧುರ ಸಂತೋಷದಿಂದ ಒಪ್ಪಿಕೊಂಡಳು. ಮಗನ ಹೃದಯ ತುಂಬಿ ಬಂತು. ಅವರು ಮರುಮದುವೆ ಮಾಡಿಕೊಂಡರು. ಮಗನಿಗೆ ಎಲ್ಲಿಲ್ಲದ ಖುಷಿ. ಈ ಬಾರಿ ಅವರ ಪ್ರೀತಿ ಹೊಸ ಅರ್ಥವನ್ನು ಪಡೆದಿತ್ತು. ಇದು ಕೇವಲ ಜೋಡಿಯ ಬಂಧವಲ್ಲ, ಕುಟುಂಬದ ಒಗ್ಗಟ್ಟಿನ ಜಯವಾಗಿತ್ತು. ವಿಚ್ಛೇದನದಿಂದ ಮಕ್ಕಳ ಮೇಲೆ ಆರ್ಥಿಕ, ಮಾನಸಿಕ ಹಾಗೂ ಭಾವನಾತ್ಮಕವಾಗಿ ನಕಾರಾತ್ಮಕ ಪರಿಣಾಮಗಳು ಬೀರುವ ಸಾಧ್ಯತೆ ಹೆಚ್ಚು. ತಾಯಿ ತಂದೆ ಇಬ್ಬರ ಪ್ರೀತಿಗೆ ಹಾಹಾಕಾರವಿರುವ ಮಕ್ಕಳಿಗೆ ಕುಟುಂಬದ ಒಗ್ಗಟ್ಟಿನ ಕೊರತೆ ತೀವ್ರವಾಗಿ ಪೀಡಿಸಬಹುದು. ಈ ಭಾವನಾತ್ಮಕ ಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.